ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಹಿರಿಯರು, ಹಿತೈಷಿಗಳು ನಾಗರಾಜ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ಹೈಕೋರ್ಟ್ನ ವಕೀಲರು ಹಾಗೆ ಹಿತೈಷಿಗಳು ಸ್ನೇಹಿತರು ಲೋಹಿತ್ ಅವರಿದ್ದಾರೆ. ಲೋಹಿತ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ಮೊದಲನೇದಾಗಿ ನಾನು ನಾಗರಾಜ್ ಸರ್ ಹತ್ರ ಮಾತನಾಡ್ಬಿಟ್ಟು ಆಮೇಲೆ ಲೋಹಿತ್ ನಿಮ್ಮ ಹತ್ರ ಮಾತಾಡ್ತೀನಿ. ನಾಗರಾಜ್ ಸರ್, ನಾವು ಈ ಕೊಲೆ ಪ್ರಕರಣ ಆದಾಗ ಆರಂಭದಲ್ಲಿ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ಈ ಪ್ರಕರಣ ಹೇಗೆ, ಎಂಥ ಪ್ರಕರಣ ಇದು ಅಂತ ಹೇಳಿ. ಇವತ್ತು ಚಾರ್ಜ್ ಫ್ರೇಮ್ ಆಗಿದೆ, ನವೆಂಬರ್ 10ಕ್ಕೆ ಟ್ರಯಲ್ ಆರಂಭ ಆಗುತ್ತೆ. ಸರ್, ಇವತ್ತಿಗೆ ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ, ಇವತ್ತು ಅವರ ಮೇಲೆ ಏನು ಗುರುತರವಾದ ಆರೋಪ ಇದೆ, ತನಿಖೆಯಲ್ಲಿ ಏನು ಕಂಡು ಬಂದಿದೆ, ಅದರ ಆಧಾರದ ಮೇಲೆ ನೀವು ಇಂತಿಂಥವ್ರು ಇಂತಿಂಥ ಅಪರಾಧ ಮಾಡಿದ್ದೀರಾ ಅಂತ ಅವರಿಗೆ ಹೇಳ್ತಾರೆ. ಯಾರು? ಸೆಷನ್ ಜಡ್ಜು ಹೇಳೋದಕ್ಕೆ ಮೊದಲು ಪ್ರಾಸಿಕ್ಯೂಟ್ರ್ ಕೂಡ ಪ್ರೆಸೆಂಟ್ ಮಾಡಿರ್ತಾರೆ. ಏನು ನಮ್ಮದು ಕೇಸ್ ಇದೆ ಹಾಗೆ ಅಂಥೇಳಿ ಬ್ರೀಫ್ ಮಾಡಿರ್ತಾರೆ. ಸೊ ಆಮೇಲೆ ಚಾರ್ಜ್ ಟೈಮಲ್ಲಿ ಒಬ್ಬೊಬ್ಬ ಆರೋಪಿದು ಕೂಡ ಏನು ಚಾರ್ಜ್ ಇದೆ ಹೇಳ್ತಾರೆ. ಅದಕ್ಕೆ ನೀನು ಒಪ್ತೀಯಾ ಇಲ್ವಾ ಅಂತ ಕೇಳ್ತಾರೆ. ಒಪ್ಪಿದ ಅಂದರೆ ಅವರು ಏನು ಶಿಕ್ಷೆ ಅಂತ ಕೇಳಿ ಅದು ತೀರ್ಮಾನ ಮಾಡ್ತಾರೆ. ಒಪ್ಪಲಿಲ್ವಾ, ಕಂಟೆಸ್ಟ್ ಮಾಡ್ತೀನಿ, ಇದು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ, ಇದು ಆರೋಪ ಸರಿ ಇಲ್ಲ ಅಂತ ಹೇಳಿದಾಗ ಟ್ರಯಲ್ ಶುರುವಾಗುತ್ತೆ. ಇದು ಫಾರ್ಮ್ಯಾಲಿಟಿ ಮೋರ್ ಸೋ. ಆದ್ದರಿಂದ ಸಿನ್ಸ್ ಇಟ್ ಇಸ್ ಎ ಫಾರ್ಮ್ಯಾಲಿಟಿ ಇನ್ ಆರ್ಡರ್ ಟು ಫ್ರೇಮ್ ದ ಚಾರ್ಜ್, ಇಂಥ ಸ್ಪೆಸಿಫಿಕ್ ಚಾರ್ಜ್ ನಿಮ್ಮ ಮೇಲೆ ಇದೆ. ಕೊಲೆ ಪ್ರಕರಣ, ಇನ್ನೊಂದು ಕಿಡ್ನ್ಯಾಪ್, ಮತ್ತೊಂದು ಏನೇನೋ ಇದ್ದಾವಲ್ಲ ಈಗ, ಆ ಸೀರೀಸ್ ಆಫ್ ಈವೆಂಟ್ಸ್ ನೀವು ನೋಡಿದ್ರೆ ಅಷ್ಟೂ ಓದಿ ಹೇಳಬೇಕು. ಅದು ಯಾರ್ಯಾರ ಮೇಲೆ ಏನೇನು ಗುರುತರವಾದಂಥ ಆರೋಪ ಇದೆ ತಲೆ ಮೇಲೆ ಅಂತ ಅದು ಹೇಳ್ತಾರೆ. ಅದನ್ನು ಸಾಬೀತುಪಡಿಸೋದು ನಂತರದಲ್ಲಿ ಪ್ರಾಸಿಕ್ಯೂಟ್ರ್ ಕೆಲಸ. ಯಾಕೆಂದರೆ ಇಲ್ಲಿ ಕ್ರಿಮಿನಲ್ ಕೇಸಸಲ್ಲಿ ಅವನು ತಪ್ಪು ಮಾಡಿದಾನೆ ಇಲ್ವಾ ಅಂತ, ಅವನು ತಪ್ಪು ಮಾಡಿದಾನಂತ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡೋವರೆಗೂ ಅವನು ನಿರಪರಾಧಿಯೇ. ಆದ್ದರಿಂದ ಅವರು ಪ್ರೂವ್ ಮಾಡಬೇಕು. ಬರೀ ಇವತ್ತು ಹೇಳಿದ್ದಾರೆ ಅಷ್ಟೇ, ಇದನ್ನು ಪ್ರೂವ್ ಮಾಡೋ ಪ್ರೋಸೆಸ್ಸೇ ಟ್ರಯಲ್. ಹೌದು, ಅದನ್ನು ಮಾಡೋದೇ ಟ್ರಯಲ್. ಆ ಟ್ರಯಲ್ಗೆ ಯಾರ್ಯಾರು ಸಾಕ್ಷಿ ಬೇಕು ಏನಂತ ಅವ್ರು ಲಿಸ್ಟ್ ಕೊಡ್ತಾರೆ. ಆ ಪ್ರಕಾರ ಕೋರ್ಟ್ ಕನ್ಸಿಡರ್ ಮಾಡಿ ಅವ್ರನ್ನ ಸಮನ್ಸ್ ಇಶ್ಯೂ ಮಾಡಿ ಕರೆಸಿ ಬಾಕ್ಸಲ್ಲಿ ಹಾಕಿ, ನೀವು ಹೇಳಿದ್ರಲ್ಲ ಎಕ್ಸಾಮಿನೇಷನ್ ಚೀಫು, ಕ್ರಾಸ್ ಎಕ್ಸಾಮಿನೇಷನು, ಆಮೇಲೆ ಎಕ್ಸಾಮಿನೇಷನ್, ಈ ಥರ ಪ್ರೊಸೀಜರ್ ಇದೆ. ಅದು ಪ್ರಾಸಿಕ್ಯೂಟ್ರಿಗೆ ಇರೋದು ಅಧಿಕಾರ ಏನಂದರೆ ಎಕ್ಸಾಮಿನೇಷನ್ ಇನ್ ಚೀಫ್. ಇವರಿಗಿರೋ ಅಧಿಕಾರ ಏನಂದರೆ ಡಿಫೆನ್ಸ್ ಲಾಯರ್ಗೆ, ಅವರು ಆರೋಪಿ ಪರ ವಕೀಲರಿಗೆ ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು. ಆವಾಗ ಅವರು ಲೀಡಿಂಗ್ ಕ್ವಶನೂ ಹಾಕ್ಬೋದು. ಆದರೆ ಇವರು ಪ್ರಾಸಿಕ್ಯೂಟ್ರಿಗೆ ಅಧಿಕಾರ ಇಲ್ಲ. ಈ ನಂತರದಲ್ಲಿ ಅವರೇನಾದರೂ ಕಾಂಟ್ರಡಿಕ್ಟ್ ಮಾಡಿದರೆ ಅಥವಾ ಇನ್ನೊಂದು ಮಾಡಿದರೆ ಇವರು ಎಕ್ಸಾಮಿನೇಷನ್ ಮಾಡ್ಬೋದು. ಒಂದು ವೇಳೆ ವಿಟ್ನೆಸ್ ಹಾಸ್ಟೈಲ್ ಆದರೆ ಅವರನ್ನು ಹಾಸ್ಟೈಲ್ ವಿಟ್ನೆಸ್ ಅಂತ ಡಿಕ್ಲೇರ್ ಮಾಡಿ ಕೋರ್ಟಿಗೆ ಗಮನಕ್ಕೆ ತಂದು ಕೋರ್ಟು ಪರ್ಮಿಷನ್ ತೊಗೊಂಡು ಅವರನ್ನು ಮತ್ತೆ ಆ್ಯಸ್ ಇಫ್ ನಾವೇ ಕರೆಸಿದ ಆರೋಪಿ ಇದು ಸಾಕ್ಷಿಯನ್ನು ನಮ್ಮ ಆರೋಪಿಗಳ ಪರವಾಗಿ ಸಾಕ್ಷಿಗಳು ಪ್ರೊಡ್ಯೂಸ್ ಮಾಡ್ತಾರಲ್ವ, ಆ ಪ್ರಕಾರ ಅವ್ರನ್ನ ಪ್ರಶ್ನೆ ಮಾಡುವಂಥ ಅಧಿಕಾರ ಪ್ರಾಸಿಕ್ಯೂಷನ್ಗೆ ಇರ್ತದೆ. ಇದೆಲ್ಲ ಆದಮೇಲೆ ಡಾಕ್ಯುಮೆಂಟ್ಸ್ ಇರ್ತವೆ, ಅವೆಲ್ಲ ಮಾರ್ಕ್ ಮಾಡಬೇಕಾಗತ್ತೆ. ಇಲ್ಲ ಅವನೇನೋ ಮಾಜರು ಸಾಕ್ಷಿ ಇರ್ತಾನೋ, ರಿಕವರಿ ಬೇರೆ ಏನಾರು ಇದ್ದರೆ ಅದನ್ನು ಐಡೆಂಟಿಫೈ ಮಾಡೋದು, ಅದೆಲ್ಲ ಪ್ರೊಸೆಸ್ಸು ಟ್ರಯಲ್ ಕೋರ್ಟಲ್ಲಿ ಆಗುತ್ತೆ, ಟ್ರಯಲ್ ಸ್ಟೇಜಲ್ಲಿ ಆಗುತ್ತೆ. ಇವೆಲ್ಲ ಸೇರಿ ಒಂದೊಂದು ಅಫೆನ್ಸ್ಗೂ, ಈಗ ಮರ್ಡರ್ ಕೇಸ್ ಅಂದರೆ ಹಳೆ CRPC IPCನೇ ಅಪ್ಲೈ ಆಗುತ್ತೆ ಈ ಕೇಸಿಗೆ ನನ್ನ ಪ್ರಕಾರ. ಯಾಕೆಂದರೆ ಆ ಸಮಯದಲ್ಲಿ ಅದೇ ಕಾನೂನು ಜಾರಿಯಲ್ಲಿದ್ದಿದ್ದು. ಸಿವಿಲ್ ಕೇಸಲ್ಲಾದರೆ ರೆಟ್ರಾಸ್ಪೆಕ್ಟಿವಾಗಿ ಅಫೆಕ್ಟ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಆ ಕೇಸ್ ನಡೆಸ್ಬೋದು. ಕ್ರಿಮಿನಲ್ ಕೇಸಲ್ಲಿ ಆಗಲ್ಲ. ಆ ದಿವಸ ಅಫೆನ್ಸ್ ಆಗಿದ್ದ ದಿವಸ ಯಾವ ಕಾನೂನಿತ್ತೋ ಅದೇ ಕಾನೂನು ಪ್ರಕಾರನೇ ಅವರಿಗೆ ಕ್ರಮ ಜರುಗಿಸ್ಬೇಕು ಮತ್ತು ಶಿಕ್ಷೆ ಕೂಡ ಆಗಬೇಕು. ಆ ಒಂದು ನಿಯಮ ಇರೋದರಿಂದ ಆವತ್ತು ಏನು ಕಾನೂನು ಇತ್ತು ಆ ಕಾನೂನು ಪ್ರಕಾರನೇ ಮಾಡೋದು. ಅದಕ್ಕೆ IPC CRPC ಎವಿಡೆನ್ಸ್ ಆ್ಯಕ್ಟ್ ಅಂತಲೇ ಮಾತಾಡಬೇಕು ಈ ಕೇಸುಗಳಲ್ಲಿ ನಾವು. ಈ ಹೊಸದಾಗಿ BNSS ಅದು ನಾವು ಮಾತಾಡೋಂಗಿಲ್ಲ. ಅದೇನಿದ್ರು ಜೂನ್ 1 ಅಲ್ಲ, ಜೂನ್ 1, 2024 ಜಾರಿ. ಎಸ್ ವಕೀಲರು, ಈಗ ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ನನಗೆ ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಬಹಳಷ್ಟು ಜನ ದರ್ಶನ ಅಭಿಮಾನಿಗಳಿರ್ಬೋದು ಅಥವಾ ಈ ಕೇಸ್ ಬಗ್ಗೆ ಕುತೂಹಲ ಇರೋರು ಯಾರಾದರೂ ಆಗಿರಲಿ, ಬಹಳಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಹೇಗೆ ಟ್ರಯಲ್ ನಡೆಯುತ್ತೆ. ನೀವು ಆರಂಭದ ದಿನಗಳಲ್ಲಿ ಹೇಳಿದ್ರಿ ಸತ್ತಿದಾನೆ ಅಂತಂದರೆ ದರ್ಶನ್ ಹೊಡೆದಾಗಲೇ ಅವ್ನು ಸತ್ನ ಅನ್ನೋದು ಕೂಡ ಅಲ್ಲಿ ಕೌಂಟ್ ಆಗುತ್ತೆ ಟ್ರಯಲ್ ಸಂದರ್ಭದಲ್ಲಿ ಬಂದಾಗ ಅಂತ ಹೇಳಿದ್ರಿ. ಸೊ ಈಗ ಆಲ್ಮೋಸ್ಟ್ 230+ ಸಾಕ್ಷ್ಯಗಳನ್ನು ಕಲೆ ಹಾಕಿರೋದು.
ಸೊ ಒಟ್ಟಾರೆ ಈ ಪ್ರಾಸೆಸ್ ಯಾವ ಥರ ಆಗುತ್ತೆ, ಟ್ರಯಲ್ ಯಾವ ರೀತಿ ಆರಂಭ ಆಗುತ್ತೆ, ಟ್ರಯಲ್ ಆದಮೇಲೆ ಎಷ್ಟು ಸಮಯ ತಗೊಳ್ಬೋದು? ಯಾಕೆಂದರೆ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅಂತಲೂ ಹೇಳಿದೆ. ಆ್ಯಂಡ್ ಸುಪ್ರೀಂ ಕೋರ್ಟ್ ವಾಚ್ ಮಾಡ್ತಾ ಇದೆ ಈ ಪ್ರಕರಣ ಏನಾಗುತ್ತೆ, ಯಾವ ಥರ ತೀರ್ಪು ಬರುತ್ತೆ, ಏನು ಎತ್ತ ಅಂತ ಹೇಳಿ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಲೋಹಿತ್ ಅವರು, ಅಂದರೆ ಈಗಾಗಲೇ ಸಾಹೇಬರು ತುಂಬ ಚೆನ್ನಾಗಿ ಚಾರ್ಜ್ ಆಗೋದು ಹೇಗೆ ಅನ್ನೋದನ್ನು ಹೇಳಿದ್ದಾರೆ, ಕೋರ್ಟ್ನೊಳಗಡೆ ನ್ಯಾಯಾಲಯದಲ್ಲಿ ಹೇಗಾಗುತ್ತೆ ಅಂತ. ಈಗ ಚಾರ್ಜ್ ಆದ ನಂತರ CW1 to CW10 ತನಕನೂ ಸಮನ್ಸ್ಗಳು ಹೋಗ್ತವೆ. ಅಂದರೆ ನೀವೆಲ್ಲ ಕೋರ್ಟಿಗೆ ಬನ್ನಿ, ಸಾಕ್ಷಿಯನ್ನು ನೀವು ಕೊಟ್ಟಿರುವಂಥ ಕಂಪ್ಲೇಂಟು ಅಥವಾ ಇನ್ವೆಸ್ಟಿಗೇಷನ್ ಮಾಡಿರುವಂಥದ್ದು, ಆರೋಪ ಮೊದಲು ನಡೆದಂಥದ್ದು ಕ್ರೈಮ್ ನಂಬರ್ ಚಾರ್ಜ್ ಶೀಟ್ ಆಗಿದೆ, ಇದಕ್ಕೆ ತಾವು ಸಾಕ್ಷಿ ಹೇಳಬೇಕು, ಕೋರ್ಟ್ ಇಂಥ ದಿನ ನಿಗದಿಪಟ್ಟಿದೆ, ನೀವು ಇಂಥ ದಿನ ಬರಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಈಗ ಸಾಕ್ಷಿಗಳು ಯಾರು ಇರ್ತಾರೋ ಅವ್ರನ್ನೆಲ್ಲರೂ ಪ್ರೊಟೆಕ್ಟ್ ಮಾಡಿಕೊಂಡು ಸಮನ್ಸ್ಗಳನ್ನ ಕೋರ್ಟಿಂದ ಕೊಟ್ಟಿರುವಂಥದ್ದನ್ನ ಕರ್ಕೊಂಬರ್ತಾರೆ. ಅವರು ಮೊದಲು ಕೋರ್ಟ್ ಮುಂದೆ ನಿಂತ್ಕೊಂಡಾಗ ಹೇಳಬೇಕಾಗಿರುವಂಥ ವಿಷಯ, ಅವ್ರು ಏನು ಸ್ಟೇಟ್ಮೆಂಟ್ ಪೊಲೀಸರು ಮುಂದೆ ಕೊಟ್ಟಿರ್ತಾರೆ ತನಿಖೆ ಸಮಯದಲ್ಲಿ, ಅದನ್ನು ಅವರು ಜಡ್ಜ್ ಮುಂದೆ ಆ ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಇನ್ ಕೇಸ್ ಆ ಹೇಳಿಕೆ ಉಲ್ಟಾ ಹೊಡೆದ್ರೆ ಅದನ್ನು ಹಾಸ್ಟೆಲ್ ಅಂತ ಕರಿತೀವಿ. ಅಂದರೆ ಉಲ್ಟಾ ಹೊಡೆದ್ಬಿಟ್ರು, ಆಗ ಅವ್ರನ್ನ ಪರಿಗಣಿಸಿ ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸಿ. ಆ ಸಾಕ್ಷಿಗಳಲ್ಲಿ ಕೆಲವರನ್ನ ಮೊದಲೇ 164 ಮಾಡಿಸಿದ್ರೆ, ಆ ಸಾಕ್ಷಿಗಳಿಗೆ 164 ಮಾಡಿದ್ರು ಕೂಡ ಅವರೇನು ಉಲ್ಟಾ 164 ಅದನ್ನೇ ಏನು ಬೇಕಾದ್ರೂ ಆಗ್ಬೋದು. ಅಂದರೆ ಉಲ್ಟಾ ಹೊಡಿಬೇಡ ಅನ್ನೋ ಥರ ಏನಿಲ್ಲ, ಹೊಡಿಬೋದು, ಅವ್ರು ಉಲ್ಟಾ ಹೊಡಿಬೋದು. 164 ಕೊಟ್ಟಿದ್ದೀವಿ, ಅದು ಹಾಗೆ ಹೀಗೆ ಮರ್ತೋದ್ವಿ, ಅವೆಲ್ಲವೂ ನಡೀತಾ ಇರ್ತವೆ. ಆದರೆ ಈ ಪ್ರಕರಣದಲ್ಲಿ ಅವ್ರ ನ್ಯಾಯಾಲಯಕ್ಕೆ ಬಂದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದ ಇನ್ಫ್ಲೂಯೆನ್ಸ್ ಇರಲ್ಲ ಅನ್ನೋ ರೀತಿಯಲ್ಲಿ ಮನೋಭಾವದಲ್ಲಿ ಬಂದಾಗ ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸಲ್ಲ, ಅವ್ರಿಗೆ ಎಲ್ಲ ಹೇಳಿಕೆಗಳನ್ನ ತೊಗೊತಾರೆ. ಹೇಳಿಕೆಯಲ್ಲಿ ಕೊಡಬೇಕಂದಾಗ ಯಾವ್ದಾದ್ರು ಒಂದು ಮಾತು ತಪ್ಪಿದಾಗ ದಾರಿ ತೋರಿಸುವಂಥ ಆಗಿರುವಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ ತೋರಿಸ್ತಾರೆ. ಅದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಅವತ್ತೇ ಕ್ರಾಸ್ ಎಕ್ಸಾಮಿನೇಷನ್ ಮುಗ್ದೋಗ್ಬಿಡುತ್ತಾ ಅಥವಾ ಫರ್ದರ್ ತೊಗೋಬೋದಾ ಅನ್ನೋವಂಥದ್ದು. ಅಂದರೆ ನೀವು 10 ಜನ ಕರೆಸಿರ್ತೀವಿ, 10 ಜನನೂ ಕೂಡ ಅವತ್ತೇ ಮಾಡೋಕ್ಕಾಗಲ್ಲ. ಯಾಕಂದರೆ CW1ಗೆ ನಾವು ನೋಡಿದ್ರೆ ಪ್ರಕರಣ FIR ಆದಾಗಿಂದನೂ ಕೂಡ ಅದೇ ತನಿಖೆದಾರರು ಸುಮೋಟ ಕಂಪ್ಲೇಂಟ್ ಕೊಟ್ಟರು ಅಂತ ತಗೊಂಡ್ರು ಪೊಲೀಸ್ ಸ್ಟೇಷನ್. ಅವ್ರನ್ನ ಬಹುಶಃ ನನಗನ್ಸೋ ಮಟ್ಟಿಗೆ 4-5 ಬಾರಿ ಅವ್ರ ಕೋರ್ಟಿಗೆ ಬರಬೇಕಾಗತ್ತೆ, ಅವರ ವಿಚಾರಣೆ ನಡೆಯುತ್ತೆ, ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ. ಯಾಕಂದರೆ ಅವ್ರ ಮೇಲಿರುವಂಥ ಅವ್ರು ಕೊಟ್ಟಿರುವಂಥ ಆರೋಪ 17 ಜನರ ಮೇಲೆ. 17 ಜನದಲ್ಲಿ ಎಷ್ಟು ಜನ, ಇವಾಗ ಒಬ್ಬೊಬ್ಬರು ಒಂದೊಂದು ಚಾರ್ಜ್ ಆಗಿದೆ, ಪವಿತ್ರ ಅವ್ರಿಗೆ ಒಂದು ಚಾರ್ಜ್ ಆದರೆ ದರ್ಶನ್ ಅವ್ರಿಗೆ ಒಂದು ಚಾರ್ಜ್ ಆಗಿದೆ. ಸೊ ಅವ್ರವ್ರ ವಕೀಲರುಗಳು ಅವ್ರ ವಿಚಾರಣೆ ಮಾಡ್ತಾರೆ. ಕೆಲವು ಸಾಕ್ಷಿಗಳನ್ನ ಅಡಾಪ್ಟ್ ಮಾಡ್ಕೊತಾರೆ, ಕರೆಕ್ಟಾಗಿರೋ ಕ್ರಾಸ್ ಬಂದಿರೋವಂಥದ್ದು. ಯಾವ ಬಂದಿಲ್ವೋ ಅದನ್ನು ಅವರು ತಕ್ಕನಾಗಿ, ಅಂದರೆ ಈಗ ಯಾರೋ ಒಬ್ಬ ಆಟೋಯಿಂದ ಅಲ್ಲಿಂದ ಕರ್ಕೊಂಬಂದಿರ್ತಾನೆ, ಅವ್ರ ಪರ ವಕೀಲರು ಕೇಳುವಂಥ ಪ್ರಶ್ನೆಗಳಿರ್ತವೆ. ಸೊ ಎಲ್ಲರೂ ಕೂಡ ಅವರವರ ಒಂದು ನಡೆದಂಥ ಸಮಯಕ್ಕೆ ಇದು ಕೇವಲ 1 ದಿನದಲ್ಲಿ ಮುಗಿಯಲ್ಲ, ನವೆಂಬರ್ 10ಕ್ಕೆ ಮುಗಿಯಲ್ಲ. CW1 CW2 ಬಹುಶಃ ಡಿಸೆಂಬರ್ ತನಕ ನಡೆಯುತ್ತೆ. ದಟ್ ಇಸ್ ಅ ಮೇನ್ ವಿಟ್ನೆಸ್ ಅಲ್ಲ, ಅವರಿಬ್ಬರೇ ಮೇನ್ ವಿಟ್ನೆಸ್ ಅಲ್ಲ. ಸೊ ಹಾಗಾಗಿ 1 and 2 ನಡ್ಕೊಂಡು ಹೋಗುತ್ತೆ. ನಂತರ ಈ 10 ಜನಕ್ಕೆ ರೀಇಶ್ಯೂ ಅಂತ ಮಾಡ್ತಾರೆ, ಮತ್ತೆ ನೀವು ಬರಬೇಕಾಗತ್ತೆ ಇಂಥ ದಿನ ಅಂತ ಹೇಳಿ. ಹೀಗೆ ಪ್ರಕ್ರಿಯೆ ನಡ್ಕೊಂಡು ಹೋಗ್ತಾ 200 ಎಷ್ಟು ಜನ ಇದ್ದಾರೋ ಸಾಕ್ಷಿಗಳು, ಅದ್ರಲ್ಲಿ ಎಷ್ಟು ಜನ ಬೇಕು ಎಷ್ಟು ಜನ ಬೇಡ, ಕೆಲವು 30 ಜನಕ್ಕೆ ಕೊಡೋಕ್ಕೂ ಆಗಲ್ಲ, ಅಂದರೆ ಸೇಮ್ ಇರುತ್ತಲ್ಲ, ನೆಸೆಸಿಟಿ ಇಲ್ಲ ಅಂತ ಹೇಳಿ ಕಾನ್ಸ್ಟೇಬಲ್ಸ್ಗಳಿಂದ ಹಿಡಿದು ಪೊಲೀಸಿಂದ ಹಿಡಿದು ಆ ಪ್ರಕರಣದಲ್ಲಿ ಮಾಜರ್ ಮಾಡಿದ್ರಿಂದ ಹಿಡಿದು ಮಾಜರಲ್ಲಿ ಬಂದು ಫೋಟೋ ಹೊಡೆದ್ರಿಂದ ಹಿಡಿದು ಎಲ್ಲರನ್ನೂ ಕೂಡ ಸಾಕ್ಷಿ ಆಧಾರಗಳು ಮುಗಿಸೋಷ್ಟರಲ್ಲಿ ತಾವು ಹೇಳಿದ ಹಾಗೆ ಕೇವಲ ಸಾಕ್ಷಿ ಮುಗಿಸೋಕ್ಕೆ 1 ವರ್ಷ ಬೇಕಾಗುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ತಾವು ಒಂದು ಕೋರ್ಟ್ ಮಾಡ್ತೀರಿ, ಅಂದರೆ ಸುಪ್ರೀಂ ಕೋರ್ಟ್ ಹೇಳಿದೆ ಬೇಗ ಮುಗಿಸಿ ಅಂತ. ಸೊ ದಟ್ ಮೀನ್ ಟು ಸೇ ದಟ್ ಇಸ್ ನಾಟ್ ಎ ಡೈರೆಕ್ಷನ್. ಅದು ನೀವು ಬೇಗ ಮುಗಿಸಿ ತ್ವರಿತ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿರುವಂಥದ್ದು. ಡೈರೆಕ್ಷನ್ ಏನಾಗುತ್ತೆ ಅಂದರೆ ಇಷ್ಟು ನಿಗದಿಪಡಿಸುವಂಥ ಸಮಯದಲ್ಲೇ ಮುಗಿಸ್ಬೇಕು ಅಂತ ಹೇಳುವಂಥದ್ದು ಡೈರೆಕ್ಷನ್. ಸೊ ದಟ್ ವಾಸ್ ಅ ಡೈರೆಕ್ಷನ್. ಅದು ಡೈರೆಕ್ಷನ್ ಸೂಟ್ ಆಗಿರಲಿಲ್ಲ, ಅದು ಬೇಲ್ ಕ್ಯಾನ್ಸಲೇಷನ್ ಸೂಟ್ ಆಗಿತ್ತು. ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನು ಮಾಡಬೇಕಂದಾಗ ಇದನ್ನ ಬೇಗ ಮುಗಿಸೋದು ಒಳ್ಳೆಯದು. ಯಾಕಂದ್ರೆ ಆರೋಪಿಗಳು ತುಂಬಾ ಇನ್ಫ್ಲೂಯೆನ್ಸ್ ಇದ್ದಾರೆ ನನ್ನ ಮುಂದೆ ಬಂದಿರುವಂಥ ಕಡತಗಳಲ್ಲಿ, ಇವರು ಸಾಕ್ಷಿಯನ್ನು ನಾಶ ಮಾಡ್ಬೋದು. ಆ ಒಂದು ವಿಷಯದಲ್ಲಿ ನಾನು ನೋಡಿದಾಗ ಇದನ್ನ ಸ್ವಲ್ಪ ಬೇಗ ಮುಗಿಸ್ಬೇಕು, ಸಾಕ್ಷಿಗಳು ನಾಶ ಆಗಬಾರ್ದು ಅನ್ನೋ ಒಂದು ವಿಷಯಕ್ಕೆ ಬೇಗ ಮುಗಿಸಿ ಅಂತ ಹೇಳಿದ್ದಾರೆ. ಬಟ್ ಲಾ ಟೇಕ್ಸ್ ಇಟ್ಸ್ ಓನ್ ಟೈಮ್. ನಾವು ನವೆಂಬರ್ 10ಕ್ಕೆ 10 ಜನ ಮುಗಿಸಿದ್ವಿ, ನವೆಂಬರ್ 20ಕ್ಕೆ 20 ಜನ ಮುಗಿಸಿದ್ವಿ, ನೋ ಆಗಲ್ಲ. ಬಿಕಾಸ್ ಈ ಪ್ರಕರಣ ಇರುವಂಥದ್ದು ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಮೇಲೆ. ಅಂದರೆ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅನ್ನ ಯಾವ ರೀತಿ ಬೇಕಾದರೂ ತೊಗೊಂಡೋಗ್ಬೋದು, ಕೇಸ್ನ ಯಾವ ರೀತಿ ಬೇಕಾದರೂ ಅದನ್ನು ನಿರ್ಧಾರ ಮಾಡ್ಬೋದು. ಹಾಗಾಗಿ ಎಲ್ಲವನ್ನೂ ಕೂಡ ಒಂದೇ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕಾಗಿರುತ್ತಲ್ಲ. ಸೊ ಡಾಕ್ಯುಮೆಂಟ್ಸ್ಗಳ್ನ, ಕಡತಗಳನ್ನು, ಅನೆಕ್ಷನ್ಸ್ಗಳನ್ನ ಎಲ್ಲವನ್ನೂ ಕೂಡೀಕರಿಸಿ ತೊಗೊಂಡೋಗಿ ಅದನ್ನು ಕ್ರಾಸ್ ಮಾಡೋದಿದೆಯಲ್ಲ, ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ಎಲ್ಲ ಪ್ರಕರಣ ಥರ ಇದನ್ನು ನೋಡಿದ್ರೂ ಕೂಡ ಇದು ವಿಶೇಷ ಯಾಕೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಇದನ್ನು ಬೇಲನ್ನು ವಜಾ ಮಾಡುತ್ತೆ ಆಫ್ಟರ್ ದಿ ಚಾರ್ಜ್ ಶೀಟ್. ಮತ್ತು ಅದೊಂದು ಪ್ರಕಟಣೆ ಕೊಡುತ್ತೆ ಸುಪ್ರೀಂ ಕೋರ್ಟ್, ಅಂದರೆ ಕೇಸ್ ಲಾ ಥರ ಮಾಡುತ್ತೆ. ಜೈಲಿನ ದೇಶದಲ್ಲಿರುವಂಥ ಎಲ್ಲ ಜೈಲುಗಳಿಗೂ ಕೂಡ ಇದೊಂದು ಟಿಪ್ಪಣಿ ಆಗಬೇಕು, ಒಂದು ಕಾಪಿ ಕಳಿಸ್ತಾರೆ. ಮತ್ತು ನೀವು ಏನು ಮಾಡ್ತಿದ್ದೀರಿ, ದೇಶದಲ್ಲಿ ಏನು ನಡೀತಾ ಇದೆ, ಜನರಿಗೆ, ಸಾರ್ವಜನಿಕರಿಗೆ ಅಥವಾ ಸಾಮಾನ್ಯ ಜನಕ್ಕೆ ಕಾನೂನಿನ ಮೇಲೆ ಇರುವಂಥ ನಂಬಿಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಇದನ್ನು ಹತ್ತಿರದಿಂದ ನೋಡ್ತಾ ಇದ್ದೀನಿ
ಅಂತ ಹೇಳಿ ಒಂದು ಪ್ರಕಟಣೆ ಮಾಡ್ತಲ್ಲ, ಹಾಗಾಗಿ ಈ ಪ್ರಕರಣ ತುಂಬಾ ವಿಶೇಷವಾಗಿರೋ ಪ್ರಕರಣ. ಇಲ್ಲಿ ದರ್ಶನ್ ಇದ್ದಾರೆ, ಪವಿತ್ರ ಇದ್ದಾರೆ ಅನ್ನುವಂಥದ್ದಲ್ಲ. ಈ ಪ್ರಕರಣದಿಂದ ಏನೋ ಒಂದು ಬದಲಾವಣೆ ಆಗಬೇಕು ಅನ್ನೋ ಒಂದು ಹಿತಾಸಕ್ತಿ ಇರೋದ್ರಿಂದ ಇದು ತುಂಬಾ ಹತ್ತಿರದಿಂದ ನೋಡ್ತಾ ಇದೆ ಅಂತ ಅನ್ಸುತ್ತೆ.